ಅವಿವಾಹಿತ ಹೋಮ್ ಗಾರ್ಡ್ ಒಬ್ಬ ವಿವಾಹಿತ ಮಹಿಳೆಯ ಜೊತೆ ಅಕ್ರಮ ಸಂಬಂಧ ಹೊಂದಿರತಕ್ಕಂತ ಹಿನ್ನೆಲೆಯಲ್ಲಿ ಅದನ್ನ ಪ್ರಶ್ನೆ ಮಾಡಿದ ಪತಿಯ ಮೇಲೆ ಆತನ ಮನೆಯಲ್ಲೇ ಆತನ ಮಡದಿಯ ಮುಂದೆಯೇ ಆತನನ್ನ ಥಳಿಸಿರ್ತಕ್ಕಂತ ಘಟನೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿ ವರದಿಯಾಗಿದೆ. ಸಕಲೇಶಪುರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಶ್ರುತಿ ಹಾಗೂ ನಂದೀಶ್ ಎಂಬುವವರಿಗೆ ವಿವಾಹ ಆಗಿದ್ದು ಅದಕ್ಕೆ ಸಾಕ್ಷಿ ಎಂಬಂತೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ. ಆದ್ರೆ ಅದೇ ಪಕ್ಕದ ಊರಿನ ಹೊಸಪೇಟೆ ಗ್ರಾಮದ ಸುದರ್ಶನ್ ಅಲಿಯಾ ಸುಜಿತ್ ಎಂಬಾತ ಈಗ ಅವರ ಬದುಕಿನಲ್ಲೇ ವಿಲನ್ ಆಗಿ ಬಿಟ್ಟಿದ್ದಾನಂತೆ. ಸಕಲೇಶಪುರ ಪೊಲೀಸ್ ಠಾಣಾ ಅಡಿಯಲ್ಲಿ ಗೃಹ ರಕ್ಷಕನಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಆತನ ಪಕ್ಕದ ಊರಿನ ವಿವಾಹಿತ ಮಹಿಳೆ ಶ್ರುತಿ ಜೊತೆಗೆ ಅನೈತಿಕ ಸಂಬಂಧವನ್ನ ಹೊಂದಿದ್ದ ಅಂತ ಹೇಳಲಾಗ್ತಾ ಇದೆ. ಏನು ಈ ಹಿಂದೆ ಕೂಡ ಇದೇ ವಿಚಾರವಾಗಿ ಹಲವು ಬಾರಿ ಕುಟುಂಬಗಳಲ್ಲಿ ಗಲಾಟೆ ನಡೆದಿತ್ತು. ಗ್ರಾಮಸ್ಥರು ಹಾಗೂ ಕುಟುಂಬಸ್ಥರ ಸಮ್ಮುಖದಲ್ಲಿ ಸಂಧಾನ ಸಭೆಗಳು ಕೂಡ ನಡೆದಿತ್ತು. ವಿವಾಹಿತ ಕುಟುಂಬಸ್ಥರ ತಂಟೆಗೆ ಹೋಗದಂತೆ ಹೋಮ್ ಗಾರ್ಡ್ ಸುದರ್ಶನ್ಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ರು ಗ್ರಾಮಸ್ಥರು. ಆದ್ರೂ ಕೂಡ ಆತ ತನ್ನ ಚಾಳಿಯನ್ನ ಬಿಡದೆ ಶ್ರುತಿಯೊಟ್ಟಿಗೆ ತನ್ನ ಪ್ರೀತಿ ಪ್ರೇಮ ಪ್ರಣಯವನ್ನ ಮುಂದುವರೆಸಿದ್ದ ಅಂತ ಹೇಳಲಾಗ್ತಾ ಇದೆ. ಏನಾಗಿದೆ, ಸೋಮವಾರ ಮತ್ತೆ ಪತಿ ಕೆಲಸಕ್ಕೆ ತೆರಳಿದ ಸಮಯವನ್ನ ನೋಡ್ಕೊಂಡು ಮನೆಯಲ್ಲಿ ಯಾರು ಇಲ್ಲದ ವೇಳೆ ಆತ ಮನೆಗೆ ಕರೆಸ್ಕೊಂಡಿದ್ದಾಳೆ ಶ್ರುತಿ ಅಂತಕ್ಕಂಥ ಮಾತುಗಳು. ಅಂಡ್ ಈ ಸಂದರ್ಭದಲ್ಲಿ ಅವತ್ತೇನು ಮಳೆ ಬರ್ತಾ ಇತ್ತು ಅನ್ನೋ ಕಾರಣಕ್ಕೆ ಕೆಲಸ ಇಲ್ಲ ಅಂತ ಹೇಳಿ ಪತಿ ಬೇಗ ಮನೆಗೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಶ್ರುತಿ ಮತ್ತೆ ಸುಜಿತ್ ಇಬ್ಬರು ಕೂಡ ಮನೆಯ ರೂಮ್ ನಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿರ್ತಕ್ಕಂಥದ್ದು ಪತಿಗೆ. ಈ ಬಗ್ಗೆ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಇಲ್ಲ ಸಲ್ಲದ ಸಬೂಬನ್ನ ಹೇಳುವ ಪ್ರಯತ್ನವನ್ನ ಪಟ್ಟು ಯಾವಾಗ ಏನ್ ಮಾಡ್ತಾ ಇದ್ದೀರಿ ಹಂಗೆ ಹಿಂಗೆ ಅಂತ ಸಹಜವಾಗಿ ಒಂದಿಷ್ಟು ಮಾತಿಗೆ ಮಾತು ಬೆಳೆದಿದೆ. ಮಾತಿಗೆ ಮಾತು ಬೆಳೆದು ಪತಿಯ ಮೇಲೆ ಮಡದಿಯ ಮುಂದೆಯೇ ಆತನ ಪ್ರಿಯಕರ ಹಲ್ಲೆ ಮಾಡಿರ್ತಕ್ಕಂಥ ಘಟನೆ ವರದಿಯಾಗಿದೆ. ಇನ್ನು ಈ ಬಗ್ಗೆ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಟ್ರೆ ಆತ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೇ ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಆತನ ಪರವಾಗಿಯೇ ಪೊಲೀಸರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸೂಕ್ತವಾದ ನ್ಯಾಯ ಸಿಗ್ತಾ ಇಲ್ಲ ನಮಗೆ ಅಂತ ಹೇಳಿ ಒಳಗಾದ ಪತಿ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ಒಮ್ಮೆ ನೋಡಿ. ಅವ್ರು ಇಷ್ಟು ವರ್ಷ 2 ವರ್ಷದ ಕಾಂಟ್ಯಾಕ್ಟ್ ಇತ್ತು. ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಕೆಲಸ ಆಯ್ತು ಮನೆ ಅಂತ ಹೋಗ್ತಾ ಇದ್ವಿ. ಇವತ್ತು ಕೆಲಸ ಮುಗಿಸ್ಕೊಂಡು ಕೆಲಸ ಇರಲಿಲ್ಲ, ಮನೆಗೆ ವಾಪಸ್ ಅಂತ ಹೋದೆ. 11 ಗಂಟೆಗೆ ಹೋದೆ ಸರ್. ಒಳಗಡೆ ಇದ್ದಾಗ ನಾ ಕೇಳಲ್ಲ ಅಂತ ಹೊತ್ತಿಗೆ ಮೆಟ್ರೆಲ್ಲ ಇಟ್ಕೊಂಡು ಎಲ್ಲ ಲಾಕ್ ಮಾಡ್ಕೊಂಡು ಸರ್ ಹೊಡೆಯಕ್ಕೆಲ್ಲ ಬಂದರು. ಅಲ್ಲಿ ಇಲ್ಲೆಲ್ಲ ಜಜ್ಗಟ್ಟಿಗೆಲ್ಲ ನೋವಾಯ್ತು ಸರ್. ಜಜ್ಗಟ್ಟಿಗೆಲ್ಲ ಹೊಡೆಯಕ್ಕೆಲ್ಲ ಬಂದರು ಸರ್. ಅದಕ್ಕೆ ನಂಗೆ ನಾವು ತಡೆಯೋಕ್ಕಾಗಿಲ್ಲ ಬಂತು. ಸ್ಟೇಷನ್ ಕಂಪ್ಲೇಂಟ್ ಕೊಡೋದು ಅಂತ ಹಾಸ್ಪಿಟಲ್ಗೆ ಅಡ್ಮಿಟ್ ಆನಂತ ಸರ್ ಬಂದಿದ್ದು ಸರ್. ಯಾರು? ಸುಜಿತ್ ಹೊಸಪೇಟೆ. ಹ್ಞೂ ಸರ್. ನಮ್ಮ ಮನೆ ಒಳಕ್ಕೆ ಬಂದು ನಮಗೆ ಫುಲ್ಲೆಲ್ಲ ಮೆಟ್ರೆಲ್ಲ ಲಾಕ್ ಮಾಡಿ ಎಲ್ಲ ಒದ್ದೆಲ್ಲ ಆಫ್ ಮಾಡಕ್ ಬಂದ್ರು ಸರ್. ಹೋಮ್ ಗಾರ್ಡ್ಸ್ ಕೆಲ್ಸಕ್ಕೆ ಹೋದಾರೆ ಸರ್ ಅವ್ರು ಸುಜಿತ್ ಅಂದ್ರು. ನಾವು ಇಲ್ಲಿ ಕೂಲಿ ಕೆಲಸ ಸರ್, ಕೂಲಿ ಕೆಲ್ಸಕ್ಕೆ ಹೋಗ್ತೀವಿ. ಬಾಳ್ಪೇಟೆಗೆ ಬರ್ತೀವಿ ಕೆಲಸಕ್ಕೆ. ಇವತ್ತು ಕೆಲಸ ಇರಲ್ಲ ಸರ್. ಮನೆಗೆ ವಾಪಸ್ ಹೋದೆ. ಮನೆಗೆ ಹೋಗೋ ಹೊತ್ತಿಗೆ ಅಲ್ಲಿ ಒಳಗಡೆ ಇದ್ರು ಸರ್, ಇಬ್ಬರು ಇದ್ರು. ಕೇಳೋ ಹೊತ್ತಿಗೆ ನನ್ನನ್ನೇ ಲಾಕ್ ಮಾಡ್ಕೊಂಡ್ರು ಸರ್. ಹೊರಗೆ ಹೋಗ್ಬಿಡ್ಲಿಲ್ಲ ಸರ್. ಒಂದು ಸ್ವಲ್ಪ ದಿವಸ ಹಿಂಗೆ ಇತ್ತು, ಕಾಂಟ್ಯಾಕ್ಟ್ ಇದ್ದಾಗ ಒಂದು ಸ್ವಲ್ಪ ಗಲಾಟೆಲ್ಲ ಆಗಿತ್ತು ಸರ್. ಗಲಾಟೆ ಆಗಿ ಸಮಾಧಾನ ಆಗಿ ಮನೆ ಕರ್ಕೊಂಡು ಬಂದಿದ್ದೆ ಸರ್. ಅವರು ಹೊರಗಡೆ ಹೋಗಿದ್ಲು, ಮನೆಯಲ್ಲಿ ಕರ್ಕೊಂಡು ಬಂದಿದ್ದೆ. ಸಮಾಧಾನಾಗಿ ಮನೇಲಿ ಇತ್ತು. ನಾನು ಕೆಲ್ಸಕ್ಕೆ ಹೋದ್ರೆ ಮನೆಗೆ ಬಂದರೆ ಈ ವಿಚಾರ ಹಿಂಗೆ ಮಾಡ್ತಾರಂತ ಗೊತ್ತಿಲ್ಲ ಸರ್. ಇವತ್ತು ಕೆಲಸ ಇಲ್ಲ ಅಂತ ವಾಪಸ್ ಅದನ್ನ ಮನೆಗೆ ಹೋಗ್ತಿ ಒಳಗಡೆ ಸಿಗಾಕಿದ್ರು ಸರ್. ಕೇಳಕತ್ತು ಹೋಗ್ತಿಗೆ ಎಲ್ಲ ಹೊಡೆಯೋಕ್ಕೆಲ್ಲ ಬತ್ತು. ಎಲ್ಲ ಎತ್ಕತ್ತಿಗೆಲ್ಲ ಒದ್ದು ನನಗೆ ಮಾತಾಡೋಕ್ಕೆ ಅವಕಾಶ ಆಗ್ತಿಲ್ಲ ಸರ್. ಸಿಡಪ್ ತೊಂದರೆ ಆಗ್ಬಿಟ್ಟಿದ್ದೆ. ಹಂಗೆಲ್ಲ ಮಾಡಿ ಒದ್ದೆಲ್ಲ ಮಾಡಿ ಹೊರಡಿಕೆಲ್ಲ ಯಾರು ಸರ್ ಊರಾಗ ಯಾರು ಸಿಕ್ಕಿಲ್ಲ ನನಗೆ. ಹೊರಗಡೆ ಬಂದು ಊರಿಗೆ ಕಿರ್ಚಾಡ್ಮೇಲೆ ಊರಲ್ಲೆಲ್ಲ ಬಂದು ಸ್ವಲ್ಪ ಸಪೋರ್ಟ್ ಮಾಡಿ ಹಾಸ್ಪಿಟಲ್ಗೆಲ್ಲ ಸರ್.